ಹಲೋ ಎವ್ರಿವಾನ್, ನಾನು ಸುಷ್ಮಾ. ವೆಜ್ ವಂಡರ್ಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಇವತ್ತು ನಾವು ಬೆಂಗಳೂರಿಂದ ಸಿರ್ಸಿಗೆ ಹೋಗ್ತಾ ಇದ್ದೀವಿ. ಮತ್ತೆ ಲಾಸ್ಟ್ ವಿಡಿಯೋದಲ್ಲೆಲ್ಲ ನಾವು ಯಾಕೆ ಬೆಂಗಳೂರಿಗೆ ಬಂದಿದ್ವಿ, ಯಾವ ಕೆಲಸದ ಮೇಲೆ ಬಂದಿದ್ವಿ, ಮತ್ತೆ ಎಲ್ಲೆಲ್ಲೆಲ್ಲ ಹೋಗಿದ್ವಿ ಹೇಳೋದನ್ನೆಲ್ಲ ನಾನು ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ಹಾಗೆ ಇವತ್ತು ನಾವು ಬೆಳಗ್ಗೆ ಹೊರಟಿದ್ದೀವಿ. ಈಗ ಅಂದರೆ ಬೆಂಗಳೂರಿಂದ ಸಿರ್ಸಿ ಆಲ್ಮೋಸ್ಟ್ 420 ಕಿಲೋಮೀಟರ್ಸ್ ಆಗುತ್ತೆ. ನಮಗೆ ಬ್ರೇಕ್ಫಾಸ್ಟ್ ಆಗಿರಲಿಲ್ಲ, ಸೊ ನಾವೀಗ ಶ್ರೀರತ್ನಂ ಹೇಳುವಲ್ಲಿ ಹೈವೇ ಪಕ್ಕನೇ ಇರೋದು ಇದು. ಸೊ ಅಂದರೆ ಬೆಂಗಳೂರೆಲ್ಲ ದಾಟಿ ಸ್ವಲ್ಪ ಮುಂದೆ ಬಂದಮೇಲೆ ಶ್ರೀರತ್ನಂ ಹೇಳುವಂಥ ಒಂದು ರೆಸ್ಟೋರೆಂಟ್ ಇದೆ. ಆಲ್ಮೋಸ್ಟ್ ನಾವು ಯಾವಾಗಲೂ ಇಲ್ಲೇ ಬ್ರೇಕ್ಫಾಸ್ಟನ್ನು ಮಾಡ್ತೀವಿ. ಇಲ್ಲಿ ನಾವು ಬಂದಿದ್ದೀವಿ. ಫಸ್ಟ್ ನಾವು ಉಪ್ಮಾನ ತೊಗೊಂಡಿದ್ದೀವಿ. ನಮ್ಮ ರಾಜುಗೆ ತುಂಬ ಫೇವ್ರೆಟ್ ಉಪ್ಮಾ, ಸೊ ನಾನು ಪೂರಿ ಬಾಜಿನ ತೊಗೊಂಡಿದ್ದೀನಿ. ಮತ್ತು ತುಂಬಾ ಚೆನ್ನಾಗಿತ್ತು ಎಲ್ಲ ಐಟಮ್ಗಳು ಇಲ್ಲಿ. ಖಂಡಿತ ನೀವು ಇಲ್ಲಿ ಎಲ್ಲದನ್ನೂ ಟ್ರೈ ಮಾಡ್ಬೋದು, ತುಂಬ ಚೆನ್ನಾಗಿದೆ. ಹಾಗೆ ಸೃಜನ್ ಬಂದುಬಿಟ್ಟು ಮಸಾಲೆ ದೋಸೆನ ತೊಗೊಂಡಿದ್ದಾನೆ. ಅವನಿಗೆ ಮಸಾಲೆ ದೋಸೆ ತುಂಬ ಇಷ್ಟ, ಸೊ ಅದನ್ನು ತೊಗೊಂಡಿದ್ದಾನೆ. ಟೇಸ್ಟ್ ಅಂತೂ ಆಸಮ್ ಇತ್ತು ಅಂತ ಹೇಳ್ಬೋದು. ಮತ್ತು ಇಲ್ಲಿ ರವಾ ಮಸಾಲೆ ದೋಸೆ ಕೂಡ ತೊಗೊಂಡಿದ್ದೀವಿ. ಸೊ ಇದು ಅಷ್ಟೇ ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿತ್ತು. ಮತ್ತು ನಾನು ಸಾಕಷ್ಟು ರೆಸ್ಟೋರೆಂಟ್ಗಳ ರಿವ್ಯೂವನ್ನು ಕೂಡ ಈಗಾಗಲೇ ಮಾಡಿದ್ದೀನಿ ಫ್ರೆಂಡ್ಸ್. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ವೀಡಿಯೋಸ್ಗಳು, ವ್ಲಾಗ್ಸ್ಗಳು, ರೆಸಿಪಿಗಳನ್ನೆಲ್ಲ ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಬೋದು, ಓಕೆನಾ? ಹಾಗೆ ನೋಡಿ, ನಾವಿಲ್ಲಿ ಬ್ರೇಕ್ಫಾಸ್ಟನ್ನು ಮಾಡ್ತಾ ಇದ್ದೀವಿ. ಮತ್ತು ಲಾಸ್ಟ್ ಟೈಮು ನಾವು ಸೊಗಡುದಲ್ಲಿ ಬ್ರೇಕ್ಫಾಸ್ಟನ್ನು ಮಾಡಿಬಿಟ್ಟು ಅಲ್ಲಿಂದ ಹೊರಟಿದ್ವಿ. ಬಟ್ ಈ ಸಾರಿ ನಾವು ಶ್ರೀರತ್ನಮಲ್ಲಿ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಈಗ ಇಲ್ಲಿ ಬಂದಿದ್ದೀವಿ. ಸೊ ಬೆಳಗಿನ ಬ್ರೇಕ್ಫಾಸ್ಟನ್ನು ಇಲ್ಲಿ ಮುಗಿಸ್ಕೊಂಡು ಪುನಃ ನಮ್ಮ ಜರ್ನಿನ ಈಗ ಕಂಟಿನ್ಯೂ ಮಾಡ್ತೀವಿ. ಲಾಸ್ಟಲ್ಲಿ ನಾವು ಕಾಫಿ ಎಲ್ಲ ಕುಡಿದ್ಬಿಟ್ಟು ಶ್ರೀರತ್ನಮ್ಮಿಂದ ಹೊರಟಿದ್ದೀವಿ ಫ್ರೆಂಡ್ಸ್. ಹಾಗೆ ದಾರಿ ನಾವು ಹೋಗ್ತಾ ಇರುವಾಗ ದಾರಿಯಲ್ಲಿ ಟೋಲ್ ಪಕ್ಕ ಈ ರೀತಿ ಪೇರ್ಲೆ ಹಣ್ಣನ್ನು ಇಟ್ಕೊಂಡಿದ್ರು. ಸೊ ಪೇರ್ಲೆ ಹಣ್ಣನ್ನು ತೊಗೊಳ್ಳೋಣ, ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಈಗ ನಾವು ಇಲ್ಲಿ ಪೇರ್ಲೆ ಹಣ್ಣನ್ನು ತೊಗೊಳೋದಕ್ಕೆ ಬಂದಿದ್ದೀವಿ. ಕೆಜಿಗೆ 120 ರುಪೀಸು. ಸೊ ಈಗ ಪೇರ್ಲೆ ಹಣ್ಣನ್ನು ತೊಗೊಂಡು ಪುನಃ ನಾವು ನಮ್ಮ ಜರ್ನಿನ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಏನಾದರೂ ಕಾರಲ್ಲಿ ತಿನ್ನೋದಕ್ಕೆ ಬೇಕಾಗುತ್ತೆ ಅಲ್ವಾ? ಮತ್ತು ಈಗ ಸ್ವಲ್ಪ ಸೀಸನ್ನು, ಪೇರ್ಲೆ ಹಣ್ಣು ಎಲ್ಲ ಕಡೆ ನಮಗೆ ಸಿಗುತ್ತೆ. ಸೊ ಮಳೆಗಾಲದಲ್ಲಿ ಸ್ವಲ್ಪ ಸಪ್ಪೆ ಆಗುತ್ತೆ ಪೇರ್ಲೆ ಹಣ್ಣು, ಬಟ್ ಜ್ಯೂಸಿ ಆಗಿರುತ್ತೆ ಅಂದ್ಬಿಟ್ಟು ನಾವು ತೊಗೊಂಡಿದ್ದೀವಿ. ಹಾಗೆ ನಾವು ಹೋಗ್ತಾ ಇದ್ದೀವಿ. ಮಧ್ಯಾಹ್ನ ಲಂಚ್ ಟೈಮ್ಗೆ ನಾವು ಖಾತೆವಾಡಿ ಡಾಬಾ ಹೇಳ್ಕೊಂಡು ಅಲ್ಲಿ ಬಂದಿದ್ದೀವಿ ರಾಣಿಬೆನ್ನೂರಲ್ಲಿ. ಆ್ಯಕ್ಚುಲಿ ತುಂಬ ಅಂದರೆ ತುಂಬ ರಿವ್ಯೂಸ್ ಇತ್ತು ಈ ರೆಸ್ಟೋರೆಂಟ್ಗೆ. ಸೊ ಅದಕ್ಕೋಸ್ಕರ ನಾವಿದು ಹೇಗಿದೆ ಅಂತ ನೋಡೋಣ ಅಂದ್ಬಿಟ್ಟು ಇಲ್ಲಿ ಬಂದಿದ್ದೀವಿ. ಇಲ್ಲಿ ಬಂದಾಗ ನೋಡಿ, ಇಲ್ಲಿ ಪಕ್ಕಕ್ಕೆ ಫುಲ್ಲೆಲ್ಲ ಬರ್ಡ್ಸ್ ಕೇಜ್ ಇತ್ತು, ದೊಡ್ಡದಾಗಿ ಮಾಡಿದ್ರು. ಎಲ್ಲ ರೀತಿ ಪ್ಯಾರಟ್ಸ್ಗಳು ಮತ್ತು ಒಂದಷ್ಟು ಲವ್ ಬರ್ಡ್ಸು ಇದೆಲ್ಲ ಇದ್ವು. ಸೊ ಮಕ್ಕಳಿಗೆ ಒಂದಷ್ಟು ಹೊತ್ತು ಟೈಮ್ ಪಾಸ್ ಆಯಿತು, ತುಂಬ ಚೆನ್ನಾಗಿತ್ತು. ಬಾ ನೋಡಿದ್ರಿ ಅಲ್ವಾ, ಬರ್ಡ್ಸ್ ಎಲ್ಲ ಎಷ್ಟು ಚೆನ್ನಾಗಿತ್ತು. ಹಾಗೆ ಅದನ್ನು ನೋಡಿಕೊಂಡು ನಾವಿಲ್ಲಿ ಊಟಕ್ಕೆ ಅಂತ ಈಗ ಹೋಗ್ತಾ ಇದ್ದೀವಿ. ಈ ಕಡೆ ಲೆಫ್ಟಲ್ಲಿ ಸ್ವಲ್ಪ ಮುಂದೆ ಬಂದರೆ ಇಲ್ಲೆಲ್ಲ ರೆಸ್ಟೋರೆಂಟ್ ಇದೆ. ಹಾಗೆ ಇಲ್ಲಿ ಪ್ರೈಸ್ ಎಲ್ಲ ಹೇಗಿದೆ ಹೇಳೋದನ್ನು ನೀವು ನೋಡ್ಕೊಳ್ಬೋದು. ಮಾಮೂಲಾಗಿ ಎಲ್ಲ ಕಡೆ ಇರುವಷ್ಟೇ ಇದೆ. ಆ್ಯಕ್ಚುಲಿ ತುಂಬ ಗೂಗಲ್ ರಿವ್ಯೂಸ್ ಇತ್ತು ಮತ್ತು ತುಂಬ ಚೆನ್ನಾಗಿದೆ ಅಂತ ಎಲ್ಲ ಬರೆದಿದ್ದಾರೆ ಹೇಳಿಬಿಟ್ಟು ನಾವೀಗ ಇಲ್ಲಿ ಬಂದಿದ್ದೀವಿ. ಆಮೇಲೆ ಲಾಸ್ಟಲ್ಲಿ ನಿಮಗೆ ಹೇಳ್ತೀನಿ ಫುಡ್ ಹೇಗಿತ್ತು ಹೇಳೋದನ್ನು. ಫಸ್ಟ್ ನಾವು ಒಂದು ಮಸಾಲ ಪಾಪಡನ್ನು ತೊಗೊಂಡ್ವಿ, ಅಂದರೆ ಸ್ಟಾರ್ಟರಲ್ಲಿ. ಹಾಗೆ ಮಸಾಲ ಪಾಪಡು ಚೆನ್ನಾಗಿತ್ತು, ಅಂದರೆ ಕ್ರಿಸ್ಪಿ ಆಗಿತ್ತು ಮತ್ತು ಮೇಲ್ಗಡೆ ಎಲ್ಲ ಚೆನ್ನಾಗಿ ಮಸಾಲ ಎಲ್ಲ ಹಾಕಿ ಚೆನ್ನಾಗಿತ್ತು. ಮತ್ತು
ನಾವು ಚೆನ್ನಾಗಿ ಮಾತಾಡಿಕೊಂಡು ತಿಂಡಿ ಅಂದರೆ ಊಟ ಎಲ್ಲ ಮುಗಿಸ್ಕೊಂಡು ಪುನಃ ಇನ್ನೂ ಸುಮಾರು ದೂರ ನಮಗೆ ಬೇರೆ ಹೋಗ್ಲಿಕ್ಕಿದೆ. ಹಾಗೆ ಒಂದು ಗೋಬಿ ಮಂಚೂರಿ ಕೂಡ ತೊಗೊಂಡ್ವಿ. ಆ್ಯಕ್ಚುಲಿ ನಾವು ಯಾವಾಗಲೂ ಗೋಬಿ ಮಂಚೂರಿ ಜಾಸ್ತಿ ತೊಗೋತಾ ಇರಲಿಲ್ಲ, ಬಟ್ ಮಕ್ಕಳು ತುಂಬ ಇನ್ಸಿಸ್ಟ್ ಮಾಡಿದ್ರು ಅಂದ್ಬಿಟ್ಟು ನಾವು ಒಂದು ಸ್ವಲ್ಪ ಗೋಬಿ ಮಂಚೂರಿ ತೊಗೊಂಡ್ವಿ. ಹಾಗೆ ಆಲೂ ಪರಾಟ, ಕಾಜು ಕರಿ ಮತ್ತು ಟೊಮೆಟೊ ಸೇವನ್ನು ತೊಗೊಂಡಿದ್ದೀವಿ. ಆ್ಯಕ್ಚುಲಿ ಡಾಬಾಗಳಲ್ಲಿ ಟೊಮೆಟೊ ಸೇವನ್ನು ಚೆನ್ನಾಗಿ ಮಾಡ್ತಾರೆ, ಸೊ ಅದಕ್ಕೋಸ್ಕರ ಅದನ್ನು ಕೂಡ ತೊಗೊಂಡಿದ್ದೀವಿ. ಹಾಗೆ ನೋಡಿ ಈಗ ನಾವು ತಿನ್ನೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್. ಇವ್ರು ಏನು ಇಷ್ಟೊಂದು ತಿಂತಾರೆ ಅಂತ ಹೇಳ್ಬೇಡಿ ಫ್ರೆಂಡ್ಸ್, ಯಾಕೆಂದರೆ ಬೆಂಗಳೂರಿಂದ ಬರುವಾಗ ನಮಗೆ ಹಸಿವೆ ಆಗಲ್ವಾ, ಸೊ ಬೆಳಗ್ಗೆ ನಾವು ಬ್ರೇಕ್ಫಾಸ್ಟ್ ಮಾಡಿರೋದು. ಸೊ ಈಗ ಲಂಚ್ ಟೈಮ್ಗೆ, ಅದರಲ್ಲೂ ಇಷ್ಟೊತ್ತಿಗೆ ಸುಮಾರು 2:30 ಆಗಿತ್ತು. ಸೊ ಅದಕ್ಕೋಸ್ಕರ ನಾವೀಗ ಇಲ್ಲಿ ಊಟಕ್ಕೆ ಅಂತ ಬಂದಿದ್ದೀವಿ. ಆ್ಯಕ್ಚುಲಿ ಹೇಳಬೇಕಂದ್ರೆ ಫ್ರೆಂಡ್ಸ್, ನಮಗೆ ಅಷ್ಟು ಇಷ್ಟ ಆಗಿಲ್ಲ ಇಲ್ಲಿ. ನಾವು ರಿವ್ಯೂಸ್ ನೋಡಿ ತುಂಬ ಚೆನ್ನಾಗಿದೆಯೇನೋ ಅಂತ ಅಂದ್ಕೊಂಡು ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಇಲ್ಲಿ ಬಂದಿದ್ವಿ. ಬಟ್ ನಮಗೆ ಯಾವುದೂ ಅಷ್ಟೊಂದು ಚೆನ್ನಾಗಿದೆ ಅಂತ ಅನಿಸಿಲ್ಲ. ಹಾಗೆ ನೋಡಿ ನಾವು ಲಂಚನ್ನೆಲ್ಲ ಮುಗಿಸ್ಕೊಂಡು ಈಗ ಹೊರಟಿದ್ದೀವಿ ಇಲ್ಲಿಂದ. ಸುಮಾರಷ್ಟು ನಾವು ಬಿಟ್ವಿ, ಅಷ್ಟೊಂದು ಇಷ್ಟ ಆಗಿಲ್ಲ ನಮಗೆ. ಮತ್ತು ಮಕ್ಕಳು ಪುನಃ ಒಂದು ಸಾರಿ ಇಲ್ಲಿ ಹಕ್ಕಿಗಳ ಹತ್ರ ಹೋಗಿ ಬರ್ತೀವಿ ಅಂತ ಇಲ್ಲಿ ಬಂದಿದ್ದಾರೆ. ಸೊ ಇಲ್ಲಿ ಒಂದು ಹಾಫ್ ಆನ್ ಅವರ್ ಆಯಿತು ನಮಗೆ ಬಂದು ಊಟ ಮಾಡಿ, ಹಾಗೆ ಮಕ್ಕಳಿಗೆ ಇಲ್ಲೊಂದು ಸ್ವಲ್ಪ ಎಲ್ಲ ನೋಡಿಬಿಟ್ಟು ಹಾಗೆ ಹೊರಡೋದಕ್ಕೆ. ಅವತ್ತು ಮಧ್ಯಾಹ್ನ ಮೇಲೆ ತುಂಬ ಮಳೆ ಬೇರೆ ಸ್ಟಾರ್ಟ್ ಆಯಿತು ಫ್ರೆಂಡ್ಸ್. ಹಾವೇರಿಯಿಂದ ಫುಲ್ ಮಳೆ ಈ ಕಡೆಗೆ. ಮತ್ತು ನೋಡಿದ್ರಿ ಅಲ್ವಾ ಇವತ್ತಿನ ಬ್ಲಾಗ್ ಹೇಗಿದೆ ಹೇಳ್ಕೊಂಡು. ಇಷ್ಟ ಆದರೆ ಫ್ರೆಂಡ್ಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್.